ಘಟಪ್ರಭಾ ನದಿಯಲ್ಲಿ ಸುಂದರ ದೃಶ್ಯ ನಿರ್ಮಾಣ. ಜೀವನದಿಯ ಒಡಲಿಗೆ ಸೇರ್ತಿದೆ ವಿಷಕಾರಿ ನೀರು. ಸುತ್ತಲೂ ಹಕ್ಕಿ ಪಕ್ಷಿಗಳ ಕಲರವ, ಹಸಿರ ಸೀರೆಯುಟ್ಟು ಕಂಗೊಳಿಸುವ ಪ್ರಕೃತಿ ತಾಯಿ, ರಭಸದಿಂದ ಹಾಲ್ನೊರೆಯಂತೆ ಉಕ್ಕುವ ಜಲಧಾರೆ. ಈ ದೃಶ್ಯ ನೋಡಲು ಎರಡು ಕಣ್ಣು ಸಾಲದು. ಇದು ಮುಧೋಳದಲ್ಲಿ ಕಂಡ ಘಟಪ್ರಭೆಯ ವೈಭವ. ಕೆಲವು ದಿನಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಮಳೆ ಕಡಿಮೆಯಾದ್ದರಿಂದ ಘಟಪ್ರಭೆಯ ಒಡಲು ನಿಧಾನವಾಗಿ ಬರಿದಾಗ್ತಾ ಇತ್ತು. ಆದರೆ ಮತ್ತೆ ಮಳೆ ಆರಂಭವಾದ್ದರಿಂದ ನದಿಗೆ ಭರಪೂರ ನೀರು ಹರಿದು ಬಂದಿದೆ. ಸುಮಾರು 5,000 ಕ್ಯೂಸೆಕ್ ನೀರನ್ನ ನದಿ ಪಾತ್ರಕ್ಕೆ ಹರಿಬಿಡಲಾಗಿದೆ. ರೈತರು, ಜನ ಜಾನುವಾರುಗಳಲ್ಲಿ ಮೂಡಿದ್ದಂತಹ ಆತಂಕ ಕಡಿಮೆಯಾಗಿದೆ. ಆದ್ರೆ ನದಿಯ ನೋಟ ಎಷ್ಟು ಚಂದವೋ ಪಕ್ಕದಲ್ಲಿ ಹರಿಯುವ ತ್ಯಾಜ್ಯ ನೀರು ಅಷ್ಟೇ ಡೇಂಜರ್ ಆಗಿದೆ. ಅದೇನೋ ಗೊತ್ತಿಲ್ಲ, ಯಾದವಾಡ ಸೇತುವೆ ಬಳಿಯ ಘಟಪ್ರಭಾ ಸೇತುವೆ ಕೆಳಗೆ ನಗರದ ವಿವಿಧ ಭಾಗಗಳಿಂದ ತ್ಯಾಜ್ಯ ನೀರು ನಿರಂತರವಾಗಿ ಬಂದು ನದಿಯ ಒಡಲು ಸೇರ್ತಿದೆ. ಎಷ್ಟೇ ಸುದ್ದಿ ಮಾಡಿದ್ರೂ ಮುಕ್ತಿ ಮಾತ್ರ ಸಿಕ್ಕಿಲ್ಲ. ದಿನಗಳ ಹಿಂದೆ ನದಿಗೆ ಸೇರುವ ವಿಷಕಾರಿ ತ್ಯಾಜ್ಯ ನೀರನ್ನ ತಡೆಯುತ್ತೇವೆ, ವೆಟ್ವೆಲ್ ನಿರ್ಮಾಣ ಮಾಡುತ್ತೇವೆ ಅಂತ ಅಧಿಕಾರಿಗಳು ಹೇಳಿದ್ರು. ಕೆಲಸ ಕೂಡ ಆರಂಭಿಸಿದ್ರು. ಆದ್ರೆ ಈಗ ಅದೆಲ್ಲವೂ ಮಾಯವಾಗಿದೆ. ಇದು ಕೇವಲ ನದಿಯಲ್ಲ, ನಮ್ಮ ಜೀವನಾಡಿ. ಅದೆಷ್ಟೋ ಪ್ರಾಣಿ ಪಕ್ಷಿಗಳು, ಕೃಷಿ, ಜನರಿಗೆ ಕುಡಿಯುವ ನೀರಿನ ಮೂಲವಾಗಿದೆ. ಸುಂದರವಾಗಿ ಕಾಣುವ ದೃಶ್ಯದ ಹಿಂದೆ ವಿಷಕಾರಿ ಅಂಶವೊಂದು ಅಡಗಿದೆ. ಇದು ಯಾವಾಗ ಸರಿಯಾಗುತ್ತೋ ಏನೋ. ಟಿವಿ ನ್ಯೂಸ್, ಮುಧೋಳ. ನರ್ಸರಿಯಿಂದ ಪಿಯುಸಿ ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ ಎಲ್ಟಿ. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ ಜೆಇಇ, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ ಸಿಬಿಎಸ್ಇ ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ ಸಿಬಿಎಸ್ಇ ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.